ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಮರ್ಯಾದಗೇಡಿ ಹತ್ಯೆ ಏನಿದೆ ಅದರಲ್ಲಿ ವಿಶೇಷವಾಗಿ ಮಾನ್ಯ ಅನ್ನುವಂತ ಒಬ್ಬ ಮುಗ್ಧ ಮಗುವನ್ನ ಮತ್ತು ಆಕೆ 7 ವರ್ಷದ ಗರ್ಭಿಣಿಯಾದಂತ ಆ ಒಂದು ಮಾನ್ಯಳನ್ನ ಸ್ವಂತ ಎತ್ತ ತಂದೆನೇ ಬರ್ಬರವಾಗಿ ಕಡಿದು ಕಗ್ಗೊಲೆ ಮಾಡಿ ಇವತ್ತು ಇಡೀ ಮಾನವ ಸಮಾಜವನ್ನ ಸಾಯಿಸಿದ್ದಾರೆ. ಹಾಗಾಗಿ ಇದನ್ನ ಖಂಡಿಸಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಂಘಟನೆಗಳು, ಮಾನವ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಡಪಂಥೀಯ ಪರ ಸಂಘಟನೆಗಳು, ಮಹಿಳಾ ಚಳುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಖಂಡಿಸಬೇಕು. ಅದರಲ್ಲಿ ವಿಶೇಷವಾಗಿ ಆ ಮಗುವಿನ ಗಂಡ ಆಗಿರುವಂತ ಒಬ್ಬ ಏನೋ ವಿವೇಕಾನಂದ ಅವ್ರನ್ನು ಕೂಡ ಕೊಲೆ ಮಾಡುವಂತ ಎಲ್ಲ ಸಂಚುಗಳು ನಡೀತಾ ಇದೆ ಮತ್ತು ಅವರ ಕುಟುಂಬದ ಮೇಲೆ ಮರಣಾಂತಿಕ ಹಲ್ಲೆಗಳು ಕೂಡ ಈಗಾಗಲೇ ಏನೋ ನಡೀತಾ ಇದ್ದಾವ. ಇದನ್ನ ಖಂಡಿಸಿ ಆ ಕುಟುಂಬಕ್ಕೆ ಸೂಕ್ತವಾದಂತ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಮತ್ತು ಈ ಕೊಲೆಗಡಕ ಆ ಒಂದು ಯಾರ ಅಪರಾಧಿಗಳಿದ್ದಾರೋ ಅವರ ತಂದೆ ಮತ್ತು ಅವರ ಕುಟುಂಬ ಸಮೇತ ಮತ್ತು ಇದರ ಹಿಂದ್ಗಡೆ ಇರುವಂತ ಎಲ್ಲರನ್ನೂ ಕೂಡ ಕಠಿಣ ಶಿಕ್ಷೆ ಒಳಪಡಿಸಬೇಕು ಮತ್ತು ಆ ಕುಟುಂಬಕ್ಕೆ ಅನ್ಯಾಯಕ್ಕೊಳಗಾಗಿರುವಂತ ಕುಟುಂಬಕ್ಕೆ, ವಿವೇಕಾನಂದ ಕುಟುಂಬಕ್ಕೆ ಎಲ್ಲಾ ರೀತಿಯ ಆರ್ಥಿಕ ನೆರವನ್ನ ಸರ್ಕಾರ ಕೂಡಲೇ ಘೋಷಿಸಬೇಕು ಮತ್ತು ಅವರಿಗೆ ಬೇಕಾಗಿರುವಂತ ಎಲ್ಲ ರಕ್ಷಣೆಯನ್ನ ಕೊಡಬೇಕು ಅನ್ನುವಂಥದ್ದು ಇವತ್ತಿನ ನಮ್ಮ ಹೋರಾಟ. ಅದ್ರ ಮಾತಲ್ಲ, ಇವತ್ತು ಮರ್ಯಾದೆ ಹತ್ಯೆ ಅನ್ನುವಂತ ಒಂದು ಈ ಪಿಡುಗನ್ನ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಸರ್ವನಾಶ ಮಾಡಲು ಮತ್ತು ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ವಿಶೇಷವಾದಂತ ಕಾಯ್ದೆಯನ್ನ ಜಾರಿಗೆ ತರಬೇಕಂತಂದು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬನ್ನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವು ಈ ಜಾಗದಲ್ಲಿ ಎಷ್ಟೋ ಮುಂದೆ ನಿಂತು ಮಾದಿಗರ ಹುಡುಗ ಮತ್ತು ಇಲ್ಲಿ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಕಲ್ಯಾಣವನ್ನ ಮುಗಿಸಿದ್ರು. ಅಲ್ಲಿಗೆ ಕಲ್ಯಾಣದ ಕತೆ ಮುಗೀತು. ಈ ಕಲ್ಯಾಣವನ್ನ ನಾವು ಎಲ್ಲೂ ಅಟ್ಲೀಸ್ಟ್ ಇಷ್ಟು ಜನ ನಿಂತು ಯಾವುದನ್ನ ಪ್ರತಿಭಟಿಸಕ್ಕೆ ನಿಂತ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಮಾತ್ರ ಇದು ಸೀಮಿತ. ಮೊದಲೆಲ್ಲ ಬೆಂಗಳೂರಿನ ಯಾವ ಮೂಲೆಯಲ್ಲೋ ಒಂದ್ ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಅಟ್ಲೀಸ್ಟ್ ಸರ್ಕಾರ ಕಿವಿಗೆ ಬೀಳಲಿಲ್ಲ ಅಂದ್ರೆ ಜನಗಳ ಕಣ್ಣಿಗಾದ್ರೂ ಕಾಣ್ತಾ ಇತ್ತು. ನಾವು ಇಟ್ಕೊಂಡಿರೋ ಪ್ಲಕಾರ್ಡ್ಸ್ನ ಜನ ಓದ್ಕೊಂಡು ಹೋಗ್ತಿದ್ರು. ನಾವು ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪಾಂಪ್ಲೆಟ್ ಕೊಡ್ತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ಇದೊಂದು ಒಂದು ಸಣ್ಣ ಕಲ್ಯಾಣದ ಒಂದು ಪಳೆಯುಳಿಕೆ ಇದೆ. ಇದನ್ನು ಕೂಡ ಕೆಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೊಂದು ತುಂಬಾ ದೊಡ್ಡ ಪರಂಪರೆ ಇದೆ. ಮೇಡಮ್ ಅವರು ಹೇಳಿದಂತಹ ಈ ಮುಗಿಲುದ್ದ ಬೆಳೆಯುತ್ತಿತ್ತು, ಮುಗಿಲುದ್ದ ಬೆಳೆಯುತ್ತಿತ್ತು. ಕಪ್ಪು ಮೈಯಲ್ಲಿ ಕೆಂಪು ಗಂಗೆ ಯಮುನೆಯು ಹರಿದು ಅವಳ ಬಾಯಿಯ ತುಂಬ ಬೆಂಕಿಯಿತ್ತು. ಊರ ಬೇಲಿಯ ಹೊರಗೆ ಕೊಳಕು ಮಂಡಲ ಮಲಗಿ ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು, ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ, ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ, ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ.